ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಚೆನ್ನಾಗಿತ್ತು ಮೂವಿ, ತುಂಬಾ ಅಪರೂಪಕ್ಕೆ ಕನ್ನಡದಲ್ಲಿ ಬಂದಿದೆ. ಎಂ.ಎನ್. ಸುರೇಶ್ ಅವರ ಅಭಿನಯ ಬಹಳ ಚೆನ್ನಾಗಿದೆ. ಅವರ ಮಗನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಈ ತರ ಸಿನಿಮಾಗಳು ಕನ್ನಡದಲ್ಲಿ ಅಪರೂಪ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸುರೇಶ್ ಅವರಿಂದ ಬರಲಿ. ಥ್ಯಾಂಕ್ ಯು. ಚೆನ್ನಾಗಿದೆ, ನೋಡ್ಬೋದು ಎಲ್ಲರೂ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬಾ ಖುಷಿ ಆಗ್ತು ಫಿಲಂ ನೋಡಿ. ಖಂಡಿತ ಎಲ್ಲಾ ಮನೆ ಸಾಂಪ್ರದಾಯಿಕ ಚಿತ್ರ ನೋಡಬಹುದು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ತಂದೆ ತಾಯಿ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಇದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಸಸ್ಪೆನ್ಸ್ ತರ ಮಾಡಿದ್ದಾರೆ. ಒಳ್ಳೇದಾಗಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಪಿಕ್ಚರ್. ಒಂದು ಒಳ್ಳೆ ಥೀಮ್ ಕೊಟ್ಟಿದ್ದಾರೆ. ಸುರೇಶ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಶ್ರೀಮಂತ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಕಥೆ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಆಕ್ಟರ್ದು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೋಡಿ ಬಹಳ ಅರ್ಥ ಕೊಡ್ತೈತೆ. ಹಿಂಗೆ ಇನ್ನ ಮುಂದೆ ಚೆನ್ನಾಗಿ ಬರಲಿ ಅಂತ ಥ್ಯಾಂಕ್ ಯು. ಕ್ಷಮೆ ಇರಲಿ ತಂದೆ. ಎಲ್ಲ ದಯವಿಟ್ಟು ತರ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಎಲ್ಲರೂ ಬಂದು ನೋಡಿ. ಒಳ್ಳೆ ಮೆಸೇಜ್ ಇಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಒಳ್ಳೆ ನೀತಿ ತಿಳ್ಕೊಳಂತ ಸಾರಾಂಶ ಒಳ್ಳೆ ಚೆನ್ನಾಗಿದೆ. ಎಲ್ಲವೂ ಮಾಡಿ ತಿಳ್ಕೋಬೇಕು. ಯಾವ ತರ ಮೋಸ ಮಾಡಬಾರ್ದು ಅನ್ನೋದನ್ನೇ ಯಾವ ಮೋಸ ಮಾಡ್ತಾರೆ ಆ ತರ ಮಾಡಬಾರ್ದು ಅನ್ನೋದನ್ನ ಇದರಿಂದ ತಿಳ್ಕೋಬೇಕು. ನಾವು ಚೆನ್ನಾಗಿ ತಿಳ್ಕೋಬೇಕು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲೂ ಬಿಡಿ ಇಲ್ಲ. ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಎಲ್ಲ ನೋಡ್ಬೋದು ಕೂಡ ಇದೆ. ನಾವು ಸುರೇಶ್ ಬಾಲ್ಯ ಸ್ನೇಹಿತರು. ಸುಮಾರು 1977 ನಾವು ಒಟ್ಟೊಟ್ಟಿಗೆ ಬೆಳೆದು ಹೋಗ್ತಾರೆ. ಈ ಒಂದು ಚಿತ್ರಕಥೆ, ಸಂಭಾಷಣೆ ಮತ್ತೆ ಅದರಲ್ಲಿ ಪಾತ್ರ ವಹಿಸೋದು ಕೂಡ ತುಂಬಾ ಚೆನ್ನಾಗಿ ನಾಜೂಕಾಗಿ ಗಂಭೀರವಾದ ಚಿತ್ರ. ಸೊ ನೋಡೋದಕ್ಕೆ ಎಲ್ಲೂ ಅಷ್ಟರಿಂದ ನಿರ್ದೇಶನ ಕೂಡ ತುಂಬಾ ಚೆನ್ನಾಗಿದೆ. ಪಾತ್ರಧಾರಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಚಿತ್ರ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಸೀರಿಯಲ್ ಚೆನ್ನಾಗಿ ಗೊತ್ತಿತ್ತು. ಫಿಲಂ ಬಂದು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಆಕ್ಟಿಂಗು ಮಾಡಿದ್ದಾರೆ ಅಂದ್ರೆ ಸೂಪರ್. ಸೊ ಅವನಿಗೆ ಬೆಸ್ಟ್ ಆಗುತ್ತೆ. ನಮ್ಮ ಫಸ್ಟ್ ಫ್ರೆಂಡ್ ಅವರು ತುಂಬಾ ಥ್ಯಾಂಕ್ ಯು ಸರ್. ಬಾಯ್. ಇವತ್ತಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರಗಳ ಗತಿ ಏನಾಗಿದೆ ತಮಗೆಲ್ಲ ಇದೆ. ಜನಗಳು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಮೊದಲ ಪ್ರಯತ್ನದಲ್ಲೇ ನಮ್ಮ ಕಲಾವಿದರು ಸುರೇಶ್ ಅವರು ಗೆದ್ದಿದ್ದಾರೆ. ಕಾರಣ ಇಷ್ಟೇ, ಇದು ಸಣ್ಣ ಕಥೆ, ಅದು ಬಹಳ ವಿಶೇಷವಾದ ಕಥೆ. ಹರೀಶ್ ಅವ್ರು ಬರ್ತಿರೋದು ಆ ಕಥೆಯನ್ನ ಆಧರಿಸಿ ಸಿನಿಮಾ ಮಾಡೋದು ಒಂದು ದೊಡ್ಡ ಕೆಲಸ. ಅದು ಮೊದಲ ಪ್ರಯತ್ನದಲ್ಲಿ ಬಹಳ ಗೆದ್ದಿದ್ದಾರೆ. ಈ ಬಹುಶಃ ಇದು ಜನಗಳಿಗೆ ವಿಷಯ ಗೊತ್ತಾದ್ರಿಂದ ಅಪರೂಪದ ವಿಭಿನ್ನ ಚಿತ್ರ ಬಂದಿದಂತೆ 100 ದಿನ ನಡೆಯುವಂತ ಒಳ್ಳೆ ಚಿತ್ರ ಇದೆ. ಕನ್ನಡಿಗರ ಪಾಲಿಗೆ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಂಜುನಾಥ್ ಹೆಗಡೆ ಆಗ್ಬೋದು, ರೇಣುಕಾ ಬಾಲಿ
ಮತ್ತು ನಾಯಕ ಬಹಳ ಅದ್ಭುತವಾಗಿ ತಮ್ಮ ಅಭಿನಯದ ಮೂಲಕ ಜನಗಳ ಹೃದಯವನ್ನು ಗೆದ್ದಿದ್ದಾರೆ. ಸುರೇಶ್ ಅವರೇ, ನೀವು ಇನ್ನೂ 100 ಚಿತ್ರಗಳು ತೆಗಿಬೇಕು, ನಮ್ಮ ಕನ್ನಡ ಚಲನಚಿತ್ರವನ್ನು ಉಳಿಸ್ಬೇಕು. ಆಲ್ ದಿ ಬೆಸ್ಟ್. ಇತ್ತೀಚೆಗೆ ಬಂದಿರತಕ್ಕಂತ ಕನ್ನಡ ಚಿತ್ರಗಳಿಗೆ ಇದು ಒಂದು ಒಳ್ಳೆ ಪ್ರಯೋಗ ಅಂತ ಹೇಳ್ಬೋದು. ಒಂಥರ ನಾವು ಮಲಯಾಳಂ, ತೆಲುಗು, ತಮಿಳಲ್ಲಿ ನೋಡ್ತಾ ಇದ್ವಿ, ಅಂತ ಒಂದು ಒಳ್ಳೆ ಪ್ರಯತ್ನ ಕನ್ನಡದಲ್ಲಿ ಸುರೇಶ್ ಅವರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ. ಚಿಕ್ಕ ಕಥೆ ಆದ್ರೂ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಅವ್ರ ಮಗ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕನ್ನಡದ ಚಿತ್ರ ಪ್ರೇಮಿಗಳಲ್ಲಿ ವಿನಂತಿ, ನಾನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡೋದಂತ ಕ್ಷಮೆಯಲ್ಲಿ ತಂದೆ ಚಿತ್ರವನ್ನ ಬಂದವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ಹೇಳಿದ್ದೀವಿ. ಅದನ್ನ ಚಿತ್ರ ಪ್ರೇಮಿಗಳಿಗೆ, ಚಿತ್ರ ವೀಕ್ಷಕರಿಗೆ ತಿಳಿಸಿ 1 ವಾರ ದಾಟಿ 2ನೇ ವಾರಕ್ಕೆ ಮುನ್ನುಗ್ಗಬೇಕು. ನಾವೆಲ್ಲರೂ ಬಂದ್ರೆ ಆ ಸಿನಿಮಾ 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಓಡುತ್ತೆ. ಚಿತ್ರ ಗೆಲ್ಲುತ್ತೆ. ನಾನು ಮುಂದಿನ ಇನ್ನೊಂದು ಚಿತ್ರ ಮಾಡೋದಕ್ಕೆ ನನಗೆ ಹುಮ್ಮಸ್ಸು ಬರುತ್ತೆ. ಜೊತೆಗೆ ನಿಮ್ಗೂ ಕೂಡ ನಾನು ಒಳ್ಳೆ ಚಿತ್ರ ಕೊಟ್ಟಿದ್ದೀನಿ, ನನ್ನ ಆತ್ಮತೃಪ್ತಿ ಇದೆ. ದಯಮಾಡಿ ಚಿತ್ರವನ್ನು ನೋಡಿ. ಇಲ್ಲಿವರೆಗೂ ನೋಡಿದಂತ ಎಲ್ಲ ಪ್ರೇಕ್ಷಕರು ನಿಮಗೆ ಸುದ್ದಿಯನ್ನ ಮುಗಿಸಿದ್ದಾರೆ. ಇದು ನನ್ನ ವಿನಂತಿ ಅಂತ ನಾನು ಹೇಳೋದಕ್ಕೆ ಚಿತ್ರ AMB ಕಪಾಲಿ ಬೆಂಗಳೂರಿನ ಮೆಜೆಸ್ಟಿಕ್ ಕ್ಷೇತ್ರದಲ್ಲಿ ಇದೆ. ಇದು ಮಧ್ಯಾಹ್ನ 2:15 ಶುರು ಆಗ್ತದೆ ಚಿತ್ರ. ಮೈಸೂರಲ್ಲಿ 4:15 ಶುರು ಆಗುತ್ತೆ. ತುಮಕೂರಲ್ಲಿ 7:15 ಶುರು ಆಗುತ್ತೆ. 3 ಸೆಂಟರ್ ನಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲ ಪ್ರೇಕ್ಷಕರು, ಚಿತ್ರ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ಹಾರೈಸಿ ಪ್ರೋತ್ಸಾಹಿಸಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ ಆ